ಹೌದಾ? ಈಗ ನೋಡ್ರಿ, ಇದು ಪೇಪರ್ ಎರಡು ಹಿಂಗೆ ಏನು ಓಪನ್ ಇರುತ್ತಲ್ಲ, ಇಲ್ಲಿ ನೀವು ಹಿಡಿಬಾರ್ದು. ಈಗ ಇಲ್ಲೇನು ಜಾಯಿಂಟ್ ಇರುತ್ತಲ್ಲ, ಯಾಕಂದ್ರೆ ನಾವು ಕಟ್ಟಿಂಗ್ ಮಾಡಿದಾಗ ಎರಡು ಬೇರೆ ಬೇರೆ ಬರಬಾರ್ದು, ಒಂದೇ ಸ್ಲೀವ್ಸ್ ಬರಬೇಕು. ಯಾಕಂದ್ರೆ ನಾವು ಹಾಫ್ ಸ್ಲೀವ್ಸ್ನ ಮಾರ್ಕ್ ಮಾಡಿಕೊಂಡು ಅದನ್ನ ಇನ್ನೊಂದನ್ನ ಏನು ಮಾಡ್ತೀವಿ, ಅರ್ಧ ಮಾರ್ಕಿಂಗ್ ಮಾಡ್ಕೊಂಡು ಇನ್ನೊಂದನ್ನ ಟ್ರೇಸಿಂಗ್ ಮಾಡ್ಕೊತೀವಿ. ಮತ್ತೆ ನಾವು ಇಲ್ಲಿ ಮಾಡಿಬಿಟ್ಟು ಒಂದು ಏನಾಗ್ತೈತಿ, ಅದು ಬರಲ್ಲ. ಸೊ ಅದಕ್ಕೆ ಇಲ್ಲೇನಿರುತ್ತಲ್ಲ ಇಲ್ಲಿ ಮಾಡ್ಕೋಬೇಕು. ಇವಾಗ ನೋಡ್ರಿ, ಇದನ್ನ ಏನು ಮಾಡಕ್ಕಂತ, ಇದು ಏನು ಟೈಲರಿಂಗ್ ಅಸಲಿ ಬರಲ್ಲಕ್ಕ. ಜಸ್ಟ್ ನಮ್ಮ ರೆಫರೆನ್ಸಿಗೆ ಏನು ಬೇಕು ಅದು ಅಷ್ಟೇ. ಇದು ನಮ್ಮ ಗಾರಿ ವರ್ಕಿಗೆ ಏನು ನಾವು ಮೆಜರ್ಮೆಂಟ್ ಮಾಡ್ಕೋಬೇಕು ಅಷ್ಟ. ಇವಾಗ ಇಲ್ಲಿಂದ ನಾ ಹಿಡ್ದೆ, ಇಷ್ಟು ಕರೆಕ್ಟ್ ಐತ್ರಿ. ಹಿಂಗೆ ಹಿಡ್ದೀನಿ, ಭವಾನಿ ನೋಡ್ಕೋಪಿ, ಹಿಡ್ದಿನ. ಇವಾಗ ನಮ್ದು ಹೊಲಿಗಿದು ಇಲ್ಲೈತಿ ಪಾಯಿಂಟ್, ಇಲ್ಲೈತಾ, ಒಂದು ಅರ್ಧ ಇಂಚ್ ಹೆಚ್ಚಿಗೆ ತಗೊಂಡು ನಾನು. ಮತ್ತೆ ಉದ್ದಕ್ಕೆ ಎಷ್ಟೈತಿ, ಇಲ್ಲೈತಿ, ಒಂದು ಅರ್ಧ ಇಂಚ್ ಏನು ಮಾಡೀನಿ, ಹೆಚ್ಚಿಗೆ ತಗೊಂಡಿನಿ. ಮತ್ತೆ ಇಲ್ಲಿ ನಿಮಗೆ ಬ್ಯಾಡ್ ಅನ್ರಿ ಪ್ರತಿಭಾ ಅಕ್ಕ, ಕ್ಲಾಸ್ನಾಗ ಅದಿರಿ. ಇಷ್ಟು ತಗೊಂಡ್ವಾ. ಇಲ್ಲಿ ನೋಡ್ರಿ, ಬಗಲ್ ಶೇಪ್ ಎಲ್ಲೈತಿ, ಇಲ್ಲೈತಿ ಪಾಯಿಂಟ್, ಇಲ್ಲಿ ತಗೊಂಡೆ ನಾ. ಎಲ್ಲೆಲ್ಲಿ ಪಾಯಿಂಟ್ಸ್ ತಗೊಂಡೆ, ಒಂದು ಇಲ್ಲಿ ಪಾಯಿಂಟ್ ತಗೊಂಡೆ, ಇಲ್ಲಿ ಬಗಲ್ ಶೇಪಿಗೆ ಒಂದು ಪಾಯಿಂಟ್ ತಗೊಂಡೆ, ಈ ಉದ್ದ ಎಷ್ಟೈತನ್ನ ತಗೊಂಡೆ. ಇವಾಗ ಏನು ಮಾಡ್ತೀನಿ, ಸ್ಕೇಲ್ ತಗೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊತೀನಿ. ಇದು ನಾವೇನು ಮಾಡಿವಿ, ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡಿರೋದು, ಅದನ್ನ ಹಂಗೆ ಇರಲಿ, ರೆಫರೆನ್ಸ್ ಸಿಗೋದು. ಇಲ್ಲ ನೀವು ಡೈರೆಕ್ಟ್ ಇಲ್ಲಾದರೂ ಹಿಂಗೆ ಹಾಕ್ಕೋಬಹುದು. ಇವಾಗ ಈ ಥರ ಬಗಲ್ ಶೇಪ್ ಬರುತ್ತೆ ನಮ್ದು ಬ್ಲೌಸಿನ ಸ್ಲೀವ್ಸಿಂದ. ತಗೊಂಡ್ವಾ. ಇಷ್ಟು ತಗೊಂಡು, ಇಷ್ಟು ಗೊತ್ತಾಯ್ತಾ ಅಕ್ಕ ನಾನು ಮಾರ್ಕ್ ಮಾಡಿದ್ದು? ಇವಾಗ ಏನ್ರಿ, ಟ್ರೇಸಿಂಗ್ ಪೇಪರ್ ಅಂದರೆ ಇದೇ ನಾವು, ಹೌದಾ? ಇವಾಗ ಇದನ್ನ ಮಡಿಚ್ಬಿಡ್ರಿ, ನೋಡ್ರಿ ಕಾಣಿಸುತ್ತಾ? ಇವಾಗ ಎಲ್ಲಿ ಮಾರ್ಕಿಂಗ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಡೈರೆಕ್ಟ್ ಏನು ಮಾಡ್ರಿ, ಎಲ್ಲೆಲ್ಲಿ ಮಾರ್ಕ್ ಕಾಣಿಸುತ್ತಲ್ಲ ಅಲ್ಲೇ ಸ್ಕೇಲ್ ಹಾಕೊಂಡ್ಬಿಡ್ರಿ. ಆಮೇಲೆ ಓಪನ್ ಮಾಡಿಬಿಡ್ರಿ, ಇಷ್ಟು ಜಾಯಿಂಟ್ ಆಗಿಬಿಡ್ತೈತಿ. ಸ್ವಲ್ಪ ಇಲ್ಲಿನೂ ಏನು ಮಾಡಿರಿ, ಈ ಥರ ಇದನ್ನು ಮಾಡ್ಕೊಡಿ. ಸ್ಲೀವ್ಸ್ ಡೈಗ್ರಾಮ್ ಆಯ್ತಾ? ಇದಕ್ಕಿಂತ ಟೈಲರಿಂಗ್ ನಾಲೆಜ್ ಬೇಕಾ? ಈಗ ಬಂತ ಅಕ್ಕ, ನಿಮ್ಗೆ ಇಷ್ಟ ಹಾಕ್ಬೋದಾ ನೀವು? ಇವಾಗ ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ, ಸ್ಟಾರ್ಟ್ ಮಾಡೋ ಮುಂದೆ ಮತ್ತೆ ವಾಪಸ್ಸು ಇಷ್ಟು ಬಿಟ್ಟುಕೋರಿ, ತೀರಾ ಇದ್ರ ಮೇಲೆ ಮಾಡಕ್ಕೆ ಹೋಗ್ಬೇಡ್ರಿ. ಕೆಳಗಡೆ ಒಂದು ಅರ್ಧ ಇಂಚ್ ಬಿಡಲೇಬೇಕು. ಹಾಂ, ಬಿಡಲೇಬೇಕಕ್ಕ. ಇಷ್ಟ ಆಯ್ತಾ? ಇಷ್ಟು ಗೊತ್ತಾಯ್ತಕ್ಕ ಸ್ಲೀವ್ಸಿಂದ? ಎಲ್ಲರಿಗೂ ಗೊತ್ತಾಯ್ತಕ್ಕ? ಕವನಕ್ಕ ಗೊತ್ತಾಯ್ತು? ಏನು ಡೌಟ್ಸ್ ಇಲ್ಲ ಹಂಗಂದ್ರೆ ನಾಳೆ ಹಾಕ್ತೀರಿ ನೀವು? ಇಲ್ಲ 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 ಅಂತ ಇದನ್ನ ಇವಾಗ ಇದನ್ನ ಮಡಿಸ್ಕೊಂಡ್ಬಿಡೋಣ. ಯಾರೋ ದೀಪ ಅಕ್ಕ ಅಂತ. ಅಯ್ಯೋ ಅಕ್ಕ, ಆಕಿನೂ ಕಸ್ಟಮರ್ ಅಕ್ಕ, ಬಂದ್ಲ ತಡಿಯಕ್ಕ, ರಿಸೀವ್ ಮಾಡಕ್ಕೆ ಹೋಗ್ಬೇಡ. ಇಷ್ಟ ಆಯ್ತಾ ಅಕ್ಕ? ಇಷ್ಟು ಗೊತ್ತಾಯ್ತಾ? ಇಷ್ಟೇ ನಾನು ಏನು ಮಾಡಿದೆ, ಬಾರ್ಡ್ರ್ ಸೈಜ್ ತೊಗೊಂಡೆ. ಇದು ನಮ್ದು ಎಷ್ಟೈತೆ ನಾವು ಅಷ್ಟು ತೊಗೋಬೋದು. ಇವಾಗ ನಮಗೇನಾದರೂ ಇಲ್ಲೇ ಎಕ್ಸ್ಟ್ರಾ ವರ್ಕ್ ಮಾಡಬೇಕು, ಇಲ್ಲೇ ಲೈನ್ಸ್ ಹಾಕ್ಕೊಂಡೇನು ನೋಡೋಣ. ಎದಕ್ಕೆ ಹಾಕ್ಕೊಂಡೇನು ಗೊತ್ತಾ? ನಾನು ಇಲ್ಲೊಂದು ಬೇಸ್ ಹಾಕ್ಕೊತೀನಿ, ಶುಗರ್ ಬೀಡ್ಸಿಂದು, ಮೀಡಿಯಮ್ ಬೀಡ್ಸಿಂದು, ಇಲ್ಲೇ ಲೋಡಿಂಗ್ ಮಾಡ್ಕೊತೀನಿ. ಈ ಥರ ನಾನು ಇದನ್ನು ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡೀನಿ. ಈಗ ಡೈರೆಕ್ಟ್ ನೀವು ಹಾಕ್ಕೊಳಕ್ಕೆ ಹೋದ್ರಿ ಅಂದರೆ ಇಲ್ಲಿ ಬಂದುಬಿಡ್ತೈತೆ ನಿಮ್ಮ ವರ್ಕ್. ಏನಾರ ಇದ್ರೆ ನಾವು ಇಲ್ಲಿ ಪ್ಲೇಸ್ ಬಿಟ್ಕೊಂಡು ಡೈಗ್ರಾಮ್ ಹಾಕ್ಕೋಬೇಕು, ಹೌದಾ? ಸೊ ಇವಾಗ ನೀವು ಏನಾರು ಇಲ್ಲಿ ವರ್ಕ್ ಹಾಕ್ತೀನಂದ್ರೆ ಸ್ವಲ್ಪ ಹಾಕ್ರಿ, ಏನಾದರೂ ಇಷ್ಟು ಬಿಡ್ತೀನಿ ಬೇಕಂದ್ರೆ. ಇಷ್ಟು ಬಿಟ್ಟೆ ಅಕ್ಕ. ಇವಾಗ ನಾನು ಏನು ಮಾಡ್ತೀನಿ, ಇದನ್ನ ಫಸ್ಟ್ ಇದು ಹಾಕ್ತೀನಿ.